ಏನು ವಿಷ್ಣು, ಇಷ್ಟೊಂದು ಸಂತೋಷವಾಗಿದ್ದೀಯಾ? ಬಾಬಾ, ಸುನಾಮಿ ಬಂದು ಹೋದ್ಮೇಲೂ ಸಾಯದೆ ಜೀವಂತವಾಗಿದ್ರೆ ಸಂತೋಷ ಆಗದೇ ಇರುತ್ತಾ? ಹೇಮಾ ಆ ನಾಗನಿಗೆ ಎಲ್ಲ ವಿಷಯನೂ ಹೇಳ್ಬಿಟ್ಟಿದ್ಲು. ಅವನು ರಾಗರೂಪಕ್ಕೆ ಬಂದು ಆಮೇಲೆ ಮನುಷ್ಯ ರೂಪಕ್ಕೆ ಬಂದ. ಹಾಗೆ ಬಂದವನು ಹತ್ರಕ್ಕೆ ಬರ್ತಾ ನೀವು ಮಾಡಿರೋ ಕೆಲಸಕ್ಕೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ಆರ್ಭಟಿಸ್ತಿದ್ದ. ಅವನ ಕೋಪ ಆರ್ಭಟನ ನೋಡಿ ಇನ್ನೇನಿವತ್ತು ನಮ್ಮ ಕಥೆನೇ ಮುಗಿದೋಯ್ತು ಅಂತೇಳಿ ನಾವು ಒದರೋದ್ವಿ. ಆದರೆ ಹಾಗೆ ಹತ್ರಕ್ಕೆ ಬಂದವನು ಇದ್ದಕ್ಕಿದ್ದ ಹಾಗೆ ನನ್ನನ್ನು ತಪ್ಪಿಕೊಂಡು ನೀವು ಆ ನಾಗಿಣಿಯನ್ನ ಮನೆಯಿಂದ ಹೊರಗಡೆ ಹಾಕಿ ತುಂಬ ಒಳ್ಳೆ ಕೆಲಸ ಮಾಡಿದಿರಿ ಅಂತಂದ. ನನಗೆ ಹೋದ ಜೀವ ಬಂದ ಹಾಗಾಯ್ತು, ಸಮಾಧಾನ ಆಯ್ತು. ಅನ್ನದ ಋಣ ಮಣ್ಣಿನ ಋಣ ಮುಗಿಯೋವರೆಗೂ ಯಾರೂ ಈ ಭೂಮಿ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ ವಿಷ್ಣು. ಅದು ನಿಜ ಇರಬಹುದು ಬಾಬಾ, ಆದರೆ ಇದೆಲ್ಲ ಹೇಗಾಯ್ತು ಅನ್ನೋ ಅನುಮಾನ ನನ್ನನ್ನು ಕಾಡ್ತಾ ಇದೆ. ನಿಮ್ಮ ಶಕ್ತಿಯಿಂದ ನಮ್ಮನ್ನೆಲ್ಲ ಕಾಪಾಡಿದ್ರು ಅಥವಾ ಯಾವುದಾದ್ರೂ ನಿಗೂಢ ಶಕ್ತಿ ಕಾಪಾಡ್ತಾ? ಹಾಗೊಂದು ವೇಳೆ ಬೇರೆ ಶಕ್ತಿ ನಮ್ಮನ್ನ ಕಾಪಾಡಿದ್ರೆ ಆ ಶಕ್ತಿ ಯಾವುದು? ನಮ್ಮನ್ನ ಕಾಪಾಡೋದ್ರಿಂದ ಆ ಶಕ್ತಿಗೆ ಆಗುವಂಥ ಲಾಭ ಏನು? ಈ ಅನುಮಾನ ನನಗೆ ಬಗೆಹರಿತಿಲ್ಲ ಬಾಬಾ. ವಿಷ್ಣು, ಆ ಶಕ್ತಿ ಯಾವುದು, ನಿನ್ನನ್ನ ಯಾಕೆ ಕಾಪಾಡ್ತು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಆಗಲಿ ಅಗತ್ಯ ಆಗಲಿ ನಿನಗಿಲ್ಲ. ಹೇಗೋ ದೊಡ್ಡ ಪ್ರಾಣಾಪಾಯದಿಂದ ಉಳ್ಕೊಂಡಿದ್ದೀರಲ್ಲ, ಅದಕ್ಕೆ ಸಂತೋಷ ಪಡಿ. ಹೌದು ಬಾಬಾ, ನೀವು ಹೇಳೋದು ಸರಿ. ಆದರೆ ನಿಮ್ಮಲ್ಲಿ ನನ್ನದು ಒಂದೇ ಒಂದು ವಿನಂತಿ ಇದೆ. ಏನದು? ಬಾಬಾ, ಈ ಅರ್ಜುನನೋ ನಾಗನೊಳಗಿರೋ ನಾಗಮಣಿಯನ್ನ ಹೇಗಾದರೂ ಮಾಡಿ ಹೊರಗಡೆ ತೆಗೆದುಬಿಡಿ. ಆಮೇಲೆ ನಾವು ನೆಮ್ಮದಿಯಾಗಿ ಉಸಿರಾಡಬಹುದು. ಆ ನಾಗನಿಂದ ನಾಗಮಣಿಯನ್ನ ಹೊರಗೆ ತೆಗಿಬೇಕು ಅಂತ ನಿಮಗೆಷ್ಟು ಆಸೆ ಇದೆಯೋ ಅದರ 10ರಷ್ಟು ಆಸೆ ನನಗಿದೆ. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ ನಾವೀಗಾಗಲೇ ಮಾಡಿಕೊಂಡಿದ್ದೀವಿ. ಇನ್ನು ಕೆಲವು ಕ್ಷಣಗಳಲ್ಲಿ ಆ ನಾಗದ ಒಳಗಿರೋ ನಾಗಮಣಿ ನಮ್ಮ ಕೈವಶ ಆಗುತ್ತೆ. ಆಗ ನಾಗ ಕೇವಲ ಹಲ್ಲು ಕಿತ್ತಿರೋ ಹಾವಿನ ಥರ ಸಾಮಾನ್ಯ ಮನುಷ್ಯ ಅಷ್ಟೇ. ಅಷ್ಟು ಮಾಡಿ ಬಾಬಾ. ಆಮೇಲೆ ನಿಮ್ಮ ಸಹಾಯ ಇಲ್ಲದೆ ಇದ್ರು ಆ ನಾಗನ ನಾನೇ ಸಂಹಾರ ಮಾಡ್ತೀನಿ. ಏ ಮೂರ್ಖ, ಯಾರ ಸಂಹಾರ ಆಗ್ಬೇಕು, ಯಾರು ಸಮಾಧಿ ಆಗ್ಬೇಕು ಅಂತ ನಿರ್ಧಾರ ಮಾಡೋದು ಆ ವಿಧಿ. ಸುಮ್ಮನೆ ವ್ಯರ್ಥ ಪ್ರಯತ್ನಕ್ಕೆ ಕೈ ಹಾಕಿ ನಿನ್ನ ಪ್ರಾಣಕ್ಕೆ ಸಂಚಕಾರ ತಂದ್ಕೋಬೇಡ. ಕ್ಷಮಿಸಿ ಬಾಬಾ. ಜೈ ಮಹಾಕಾಲ. ಜೈ ಮಹಾಕಾಲ. ಅರ್ಜುನು ಅಮೃತನ ಮರ್ತಿದ್ದಾನೆ ಅನ್ಸುತ್ತೆ. ಇಲ್ಲ ಅಂದಿದ್ದಿದ್ರೆ ಅವನು ಆ ರೀತಿ ಮಾತಾಡ್ತಿರ್ಲಿಲ್ಲ. ಇದೇ ಅವಕಾಶನ ನಾನು ಸರಿಯಾಗಿ ಬಳಸ್ಕೋಬೇಕು. ಅರ್ಜುನ್, ನಾನು ನಿನಗೋಸ್ಕರ ಕಾಯ್ತಾ ಇದ್ದೆ. ಏನು? ನನಗೋಸ್ಕರ? ಅಂಬುಜಾ ಇದ್ದಾಳಲ್ಲ, ಅವಳ ಮೊಮ್ಮಗಳು ದೀಕ್ಷಾ ಗೊತ್ತಲ್ವಾ ನಿನಗೆ? ಗೊತ್ತಿಲ್ಲ. ಗೊತ್ತು ಕಣ, ನೀನು ಸುಮಾರು ಸಲ ನೋಡಿದ್ಯಾ. ಗೊತ್ತಿದ್ರೆ ಏನೀಗ? ಅವಳು ಅಮೆರಿಕಾಯಿಂದ ಬರ್ತಾ ಇದ್ದಾಳೆ ಕಣೋ. ಅಜಯ್, ನಿನ್ಗೇನು ತಲೆ ಕೆಟ್ಟಿದ್ಯಾ? ಒಂದಕ್ಕೊಂದು ಸಂಬಂಧನ ಎಲ್ಲರ ಹತ್ರ ಮಾತಾಡ್ತಾ ಇದೆಯಲ್ಲ. ಸಂಬಂಧ ಇರೋದಕ್ಕೆ ಕಣೋ ಮಾತಾಡ್ತಿರೋದು. ಹೇಗಿದ್ರು ಈಗ ಅಮೃತ ನಿನ್ನ ಜೀವನದಿಂದ ದೂರ ಆಗಿದ್ದಾಳಲ್ವಾ, ಅದಕ್ಕೆ ದೀಕ್ಷಾ ನಿಂಗೆ ಏನು ಮಾಡಿಸಿ ಜೋಡಿ ಅಂತ.
ಅಜಯ್, ನಿನಗೆ ವಯಸ್ಸಾಗಿದೆ, ಆ ರೀತಿ ನಡ್ಕೊಳ್ಳೋದನ್ನ ಕಲಿ. ಅಲ್ಲ, ನನ್ನನ್ನು ಏನಂತ ಅನ್ಕೊಂಡಿದ್ಯಾ ನೀನು? ಆ ಭಾವನೆಗಳು ಇಲ್ದಿರೋನು ಅಂತಾನ ಅಥವಾ ಬೇರೆ ಏನಾದ್ರು ಅಂತಾನ? ಅಮೃತ ಅವರು ನನ್ನ ಕಣ್ಣಿಂದ ದೂರ ಆಗಿದ್ದಾರಷ್ಟೇ, ಈ ಪ್ರಪಂಚದಿಂದ ಅಲ್ಲ. ಹಾಗೊಂದು ವೇಳೆ ಆದ್ರೂ ಅವ್ರ ನೆನಪಲ್ಲೇ ನನ್ನ ಜೀವನ ಕಳಿತೀನಿ ಹೊರತು ನನ್ನ ಜೀವನದಲ್ಲಿ ಇನ್ನೊಂದು ಹೆಣ್ಣು ಬರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಸಲ ಬೇರೆ ಹುಡುಗಿ, ಬೇರೆ ಮದುವೆ ಅಂತ ನನ್ನ ಮುಂದೆ ಏನಾದ್ರೂ ಮಾತು ಎತ್ತಿದ್ರೆ ನಿನ್ನ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೀನೇ ಊಹೆ ಮಾಡ್ಕೊಳ್ಳೋದಕ್ಕಾಗಲ್ಲ. ಹುಷಾರ್. ಶಬಾಷ್ ಮಗ, ಈ ಮುದುಕಿಗೆ ಸರಿಯಾಗಿ ಮಾಂಜ ಕೊಟ್ಟಿದ್ಯಾ. ಮದುವೆ ಪ್ರೀತಿ ಅನ್ನೋದು ಮಕ್ಕಳಾಟ ಅನ್ಕೊಂಡ್ಬಿಟ್ಟಿದ್ದಾಳೆ ಈ ಮುದುಕಿ. ನಿನ್ನ ಅಮೃತ ಅದಕ್ಕೆ ಪ್ರೀತಿ ಏನು ಅನ್ನೋದು ಈ ಮುದುಕಿಗೆ ಕಲ್ಪನೆನೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಜಯ್, ನೀನಲ್ದೆ ಬೇರೆ ಯಾರಾದ್ರೂ ಈ ಮಾತು ಆಡಿದಿದ್ರೆ ಏನು ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ. ಅಲ್ಲ ಅಜ್ಜಿ, ಮನೆ ಸೊಸೆ ಮನೆ ಬಿಟ್ಟು ಹೋಗಿ ಇಷ್ಟು ದಿನ ಆಯ್ತು, ಅವಳನ್ನ ಹುಡುಕ್ಬೇಕು ಅನ್ನೋ ಒಂದು ಸಣ್ಣ ಕಾಳಜಿನೂ ಇಲ್ಲದೆ ಈ ರೀತಿ ಮಾತಾಡ್ತಾ ಇದೆಯಲ್ಲ, ನಿನಗೆ ಮನ್ಸಾದ್ರೂ ಹೇಗೆ ಬರುತ್ತೆ ಅಜ್ಜಿ? ಹಾಗಲ್ಲ. ಮಾತಾಡ್ಬೇಡ ನೀನು. ಇವನು ಯಾಕೆ ಹೀಗೆ ಆಡ್ತಿದ್ದಾನೆ? ಕ್ಷಣ ಪಿತ್ತ ಕ್ಷಣ ಚಿತ್ತದ ಥರ ಆಡ್ತಿದ್ದಾನೆ. ಯಾವುದೇ ಕಾರಣಕ್ಕೂ ಆ ಅಮೃತ ನಾಗಿನಿ ಇವಳು ಕಣ್ಣಿಗೆ ಬೀಳಬಾರ್ದು. ಹಾಗೆ ನೋಡ್ಕೊಳಪ್ಪ ದೇವ್ರೆ. ಅಲ್ವೋ ನಂದ, ಅಮೃತ ಅವ್ರನ್ನ ಎಲ್ಲಿ ಅಂತ ಹುಡ್ಕೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವ್ರು ನನ್ನಿಂದ ದೂರ ಆಗಿ 2 ದಿನ ಆಯ್ತು. ಬ್ರೋ, ಟೆನ್ಷನ್ ಆಗೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಕೂಲಾಗಿರು ಬ್ರೋ, ಅದಕ್ಕೆ ಸಿಕ್ಕೇ ಸಿಗ್ತಾರೆ. ಅಮೃತ ಅವ್ರನ್ನ ಮದುವೆ ಆದಾಗಿಂದನೂ 1 ದಿನ ಅವ್ರ ಕಷ್ಟ ಬರದೆ ನೋಡ್ಕೋತೀನಿ ಅಂತ ಹೇಳಿದ್ದೆ. ಆದ್ರೆ ಇವಾಗ ಅರ್ಜುನ್, ನೀನೀಗ ಅಪ್ಸೆಟ್ ಆಗಿ ಕಾರ್ನ ಸ್ಪೀಡಾಗಿ ಓಡಿಸಿದ್ರೆ ಅದಕ್ಕೆ ಸಿಕ್ಬಿಡ್ತಾರಾ? ಅರ್ಜುನ್, ನೀನು ಓಡಿಸ್ತಾ ಇರೋ ಸ್ಪೀಡ್ ನೋಡಿದ್ರೆ ಕಾರು ನಿನ್ನ ಕಂಟ್ರೋಲ್ಗೆ ಸಿಗ್ತಿಲ್ವೇನೋ ಅನ್ನೋ ಭಯ ಆಗ್ತಿದೆ ನನಗೆ. ಪ್ಲೀಸ್ ಬ್ರೋ, ಕಂಟ್ರೋಲ್ ಮಾಡ್ಕೊ, ಸ್ಲೋ ಮಾಡು ಬ್ರೋ. ಆಕರ್ಷಯಾಮಿ. ನಾಗಮಣಿ ಆಕರ್ಷಯಾಮಿ. ನಾಗಮಣಿ ಆಕರ್ಷಯಾಮಿ. ಅರ್ಜುನ್, ನಿನ್ನ ಸಾವಿಗೆ ಮುಹೂರ್ತ ಇಟ್ಟಾಯ್ತು. ಈಗ ಈ ಹೋಮಕುಂಡದಿಂದ ಹೊರಟಿರೋದು ಹೊಗೆ ಅಲ್ಲ, ನಿನ್ನ ಪಾಲಿನ ಯಮಪಾಶ.
ಫೋಟೋಲಿರೋನೆಲ್ಲರೂ ನೋಡಿದ್ರಾ? ನೋಡಿದೆ ಸರ್. ಎಲ್ಲಿ? ಥ್ಯಾಂಕ್ ಯು ಸರ್. ನಂದ, ಅಮೃತ್ ಅವ್ರು ಇಲ್ಲೇ ಎಲ್ಲೋ ಪಕ್ಕದಲ್ಲಿದ್ದಾರೆ ಕಣೋ. ಈಗಲಾದರೂ ಸಮಾಧಾನ ಆಯ್ತಾ? ಅದಕ್ಕೆ ಎಲ್ಲೂ ಹೋಗೋದಿಲ್ಲ ಬ್ರೋ, ನಮಗೆ ಸಿಕ್ಕೇ ಸಿಗ್ತಾರೆ. ಈಗಲಾದರೂ ಸಮಾಧಾನವಾಗಿರು. ನಿಮ್ಮ ಫ್ರೆಂಡು ಇವತ್ತಿದೆ ನಿಮ್ಮಿಬ್ಬರಿಗೂ. ಬನ್ನಿರಿ ಸ್ಟೇಷನ್ಗೆ. ಸಾರಿ ಸರ್, ತಪ್ಪು ತಿಳ್ಕೊಬೇಡಿ ಸರ್. ಸರ್, ನಾನಾಗಲಿ ಇವನಾಗಲಿ ಕುಡ್ದಿಲ್ಲ ಸರ್. ಅದೇನಾಯಿತು ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ತಲೆ ಸುತ್ತಿ ನನ್ನ ಫ್ರೆಂಡು ಸ್ಟೇರಿಂಗ್ ಮೇಲೆ ಬಿದ್ದುಬಿಟ್ಟ ಸರ್. ನೀವು ಹೇಳೋ ಸುಳ್ಳನ್ನು ನಾನು ಸತ್ಯ ಅಂತ ನಂಬೇಕಾ? ಸಾರಿ, ನಾನೇ ತಪ್ಪು ತಿಳ್ಕೊಂಡಿದ್ದೆ. ಏನಾಯಿತು? ಏನಾಯಿತು ಅಂತ ಗೊತ್ತಾಗಲಿಲ್ಲ ಸರ್. ಇದ್ದಕ್ಕಿದ್ದಂಗೆ ಪ್ರಜ್ಞೆ ತಪ್ಪು ಬಿದ್ದುಬಿಟ್ಟ ಸರ್. ಇಲ್ಲೆಲ್ಲಾದರೂ ಕ್ಲಿನಿಕ್ ಇದೆಯಾ ನೋಡಿ? ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವುದೂ ಕ್ಲಿನಿಕ್ ಇಲ್ಲ. ಇಲ್ಲೇ ಪಕ್ಕದಲ್ಲಿ ನಮ್ಮ ಮನೆ ಇದೆ. ಸ್ವಲ್ಪ ಹೊತ್ತು ಅಲ್ಲಿಗೆ ಬಂದು ರೆಸ್ಟ್ ತೊಗೊಳ್ಳಿ. ಡಾಕ್ಟ್ರನ್ನ ನಮ್ಮ ಮನೆಗೆ ಕರೆಸ್ತೀನಿ, ಬನ್ನಿ. ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಾನು ಅರ್ಜುನ್ ಅವರು ಇಲ್ಲೇ ಎಲ್ಲೋ ಪಕ್ಕದಲ್ಲಿದ್ದಾರೆ ಅಂತ ಅನಿಸ್ತಾ ಇದೆಯಲ್ಲ. ನನ್ನ ಮನಸ್ಸು ಯಾವತ್ತೂ ನನಗೆ ಸುಳ್ಳು ಹೇಳಿಲ್ಲ. ನನ್ನ ಅರ್ಜುನ್ ಅವರು ಇಲ್ಲೇ ಎಲ್ಲೋ ಇದ್ದಾರೆ. ಅಮೃತ ಅವರೇ, ನೀವೆಲ್ಲೇ ಇದ್ರೂ ನಾನು ನಿಮ್ಮನ್ನ ಹುಡುಕ್ತೀನಿ. ನೀವಿಲ್ಲೇ ನಾನು ಬದುಕೋದಕ್ಕಾಗೋದಿಲ್ಲ. ಅರ್ಜುನ್, ಅರ್ಜುನ್ ಅಯ್ಯೋ
ಅರ್ಜುನ್ ಸ್ಥಿತಿನ ನನ್ನ ಕೈ ನೋಡೋದಕ್ಕಾಗ್ತಾ ಇಲ್ಲ. ಇಂಥ ಪ್ರೇಮಿಗಳನ್ನ ದೂರ ದೂರ ಮಾಡೋದಕ್ಕೆ ಆ ದೇವ್ರಿಗಾದರೂ ಹೇಗೆ ಮನಸ್ಸು ಬರುತ್ತೆ? ಪರಮಾತ್ಮ, ಅರ್ಜುನ್ ಅಮೃತ ಇಬ್ಬರನ್ನೂ ಒಂದು ಮಾಡಪ್ಪ. ಇಷ್ಟೇ ನಾನು ನಿನ್ನಲ್ಲಿ ಕೇಳ್ಕೊಳ್ಳೋದು. ಅರ್ಜುನ್ ಅವರು ಇಲ್ಲಿಗೆ ಬರೋದಕ್ಕೆ ಹೇಗೆ ಸಾಧ್ಯ? ಅವ್ರು ನನ್ನನ್ನು 2 ನಿಮಿಷ ನೋಡದೇ ಇದ್ರೇ ಚಡಪಡಿಸ್ತಾ ಇರ್ತಾರೆ. ಅಂಥದ್ರಲ್ಲಿ ನಾನು ಮನೆಯಿಂದ ಹೊರಗಡೆ ಬಂದು 2 ದಿನ ಆಯಿತು. ಏನು ನನ್ನನ್ನು ಹುಡುಕ್ತಾ ಇರ್ತಾರ? ಹಾಗೇನಾದರೂ ಹುಡುಕ್ತಾ ಇಲ್ಲಿಗೆ ಬಂದಿರ್ಬೋದಾ? ನನ್ನ ಮನಸ್ಸು ತುಂಬ ಅರ್ಜುನ್ ಅವರೇ ತುಂಬಿಕೊಂಡಿದ್ದಾರೆ. ಅದಕ್ಕೆ ಹೀಗೆಲ್ಲ ಆಗ್ತಿದೆ. ಹೀಗೆ ಆದರೆ ನಾನು ನಾಗಮಣಿನ ವಶಪಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ನನ್ನ ಮನಸ್ಸಿನ ಮೇಲೆ ನಾನು ಹಿಡಿತ ಸಾಧಿಸ್ಬೇಕು. ನನ್ನ ಮನಸ್ಸು ಇಷ್ಟು ದುರ್ಬಲ ಆಗಬಾರ್ದು. ಆಗೋದಕ್ಕೆ ನಾನು ಬಿಡೋದೂ ಇಲ್ಲ. ಭೈರವ, ನಮ್ಮ ಪ್ರಯತ್ನ, ನಮ್ಮ ಹೋಮದ ಫಲ ವ್ಯರ್ಥ ಆಗ್ತಾ ಇದೆ. ಅಸಂಭವ. ನಾನು ಮಾಡೋ ಹೋಮ ಆಗ್ಲಿ, ಹೇಳೋ ಮಂತ್ರ ಆಗ್ಲಿ ನಿಷ್ಫಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ನಂಬಿಕೆನೇ ಅಂತಿಮ ಸತ್ಯ ಅಲ್ಲ ಭೈರವ. ಸ್ವಲ್ಪ ಆಕಾಶದ ಕಡೆ ನೋಡು. ಅಲ್ಲೇ ಸೋಫಾದ ಮೇಲೆ ಮಲಗಿಸಿ. ಇಲ್ಲ ಸರ್, ನಾನು ಇಲ್ಲೇ ಮಲಗ್ತೀನಿ. ಅರ್ಜುನ್, ಈಗ ಹೇಗಿದೆಯಾ? ಈಗ ಸ್ವಲ್ಪ ಪರವಾಗಿಲ್ಲ ಕಣ. ಓಕೆ, ಆರಾಮಾಗಿ ಕೂತು. ರೀ, ಯಾರಿವರು? ಏನಾಯ್ತು? ಇವ್ರು ಯಾರು, ಏನಾಯ್ತು ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಮೊದಲು ಕುಡಿಯೋಕೆ ಏನಾದರೂ ತೊಗೊಂಬ. ಅರ್ಜುನ್ ಅವರೇ, ನನಗೆ ಗೊತ್ತು ನಿಮಗೋಸ್ಕರ ನಾನು ಎಷ್ಟು ಚಡಪಡಿಸ್ತಾ ಇದ್ದೀನೋ ನನಗೋಸ್ಕರ ನೀವು ಅಷ್ಟೇ ಚಡಪಡಿಸ್ತಾ ಇರ್ತೀರಾ ಅಂತ. ನೀವು ನನಗೋಸ್ಕರ ಹುಡುಕ್ತಾ ಇರೋ ಜಾಗ ಇರಲ್ಲ, ಕೇಳ್ದಿರೋ ಜನ ಇರಲ್ಲ. ಇದುವರೆಗೂ ನಿಮ್ಮ ಪ್ರೀತಿಯ ಸಿಹಿನ ಅನುಭವಿಸಿದ್ದೀನಿ ಹೊರತು ನಿಮ್ಮ ಪ್ರೀತಿಯ ಕಹಿನ ಅನುಭವಿಸಿಲ್ಲ. ಅದನ್ನು ಅನುಭವಿಸೋಕ್ಕೂ ನನಗಿಷ್ಟ ಇಲ್ಲ. ನಾನು ನಾಗಿಣಿ ಅಂತ ನಿಮಗೆ ಗೊತ್ತಾಗಿ ಹೋದರೆ ನಿಮ್ಮ ಮನಸ್ಸಲ್ಲಿರೋ ಆ ಸಿಹಿಯಾದ ಪ್ರೀತಿ ಎಲ್ಲಿ ನನ್ನ ಪಾಲಿಗೆ ಕಹಿಯಾಗಿ ಹೋಗುತ್ತೋ ಅಂತ ನನ್ನ ಮನಸ್ಸಿಗೆ ಭಯ ಆಗ್ತಿದೆ. ನಿಮ್ಮ ಬಗ್ಗೆ ಯೋಚನೆ ಮಾಡಿ ಮಾಡಿ ನಿಮ್ಮನ್ನು ನೋಡಬೇಕು, ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ನನ್ನ ಮನಸ್ಸು ಕಾಯ್ತಾ ಇದೆ. ನನ್ನ ಮನಸ್ಸನ್ನು ಹಾಗೆ ಬಿಟ್ಟರೆ ನನ್ನ ಹಿಡಿತದಿಂದ ದೂರ ಆಗತ್ತೆ. ಹಾಗಾಗಬಾರ್ದು. ನಿಮ್ಮ ನೆನಪು ನನಗೆ ಬರ್ದೇ ಇರೋ ಥರ ನನ್ನ ಮನಸ್ಸನ್ನು ನನ್ನ ಹಿಡಿತಕ್ಕೆ ತಗೋತೀನಿ.